ಹಾಯ್ ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ OnePlus ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇರುವಂಥದ್ದು. ನಿಮ್ಮಲ್ಲಿ ತುಂಬ ಜನ ಆಲ್ರೆಡಿ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೆಸ್ ಮಾಡಿರ್ತಾರೆ. ಹೌದು, ಈ ಒಂದು ಬಾಕ್ಸ್ ಒಳಗೆ OnePlus 10 Pro ಸ್ಮಾರ್ಟ್ ಫೋನ್ ಇರುವಂಥದ್ದು. OnePlus ಇಂದು ಮೋಸ್ಟ್ ಪವರ್ಫುಲ್ ಫ್ಲ್ಯಾಗ್ಶಿಪ್ ಫೋನ್ ಆಯಿತಾ. ನಾನಿವತ್ತು ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡ್ತೀನಿ ಮತ್ತು ಇದ್ರ ಒಳಗಡೆ ಏನೇನೋ ಇದೆ ಬೇರೆ ಸ್ಮಾರ್ಟ್ಫೋನ್ ಜೊತೆಗೆ ನೀವೇನಾದ್ರು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಈ ರೀತಿ ಬಾಕ್ಸಲ್ಲಿ ಕಳಿಸಲ್ಲ ಆಯಿತಾ. ಒಂದು ನಾರ್ಮಲ್ ಬಾಕ್ಸಲ್ಲಿ ಕಳಿಸ್ತಾರೆ ನನಗೆ ಅಂತ ಅನ್ಬಾಕ್ಸಿಂಗ್ ಅಂತ ಸ್ಪೆಷಲಾಗಿ ಕಳಿಸಿದ್ದಾರೆ ಅಷ್ಟೇ. ಮೊದಲನೇದಾಗಿ ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ನಾರ್ಮಲ್ ನೀವು ಪರ್ಚೇಸ್ ಮಾಡಿದಾಗ ಸಿಗುತ್ತಲ್ವಾ, ಸೊ ಒಂದು ನಾರ್ಮಲ್ OnePlus ಬಾಕ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಸೊ ಈ ರೀತಿ ಇರುತ್ತೆ. ಇದನ್ನು ಪಕ್ಕಕ್ಕೆ ಇಡ್ತೀನಿ, ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಇದ್ರ ಕೆಳಗಡೆ ಒಂದು ಸ್ಲೈಡ್ ಮಾಡೋದಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ ಆಯಿತಾ. ಸೊ ಇದ್ರ ಮೇಲೆ ಇಡ್ತೀನಿ, ನಿಮಗೆ ಚೆನ್ನಾಗಿ ಕಾಣುತ್ತೆ. ಸ್ಲೈಡ್ ಮಾಡೋದಕ್ಕೆ ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಸ್ಲೈಡ್ ಮಾಡಿದ ತಕ್ಷಣ ಕಿತ್ಕೊಂಡ್ಬಂತಿದ್ದು, ಇಟ್ಸ್ ಓಕೆ. ಸ್ಲೈಡ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಿಮಗೆ ಒಂದು ಫೋಟೋಗ್ರಾಫು ಶಾರ್ಟ್ ಆನ್ OnePlus ಹ್ಯಾಸಲ್ಬ್ಲೇಡ್ ಕ್ಯಾಮ್ರಾ ಆಯಿತಾ. ಸೊ ನಾನು ರೀತಿ ನಿಲ್ಲಿಸ್ಬೋದು, ಇದನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತೀನಿ ಬೇಕಾದ್ರೆ. ಸೊ ಇದು ಫೋನನ್ನು ಎಲ್ಲಿಟ್ಟು ಫೋಟೋಗ್ರಾಫನ್ನು ಕೂಡ ಇಲ್ಲಿ ನಿಲ್ಲಿಸೋಣ. ಜೊತೆಗೆ ನಿಮಗೆ ಈಗ ಒಂದು OnePlus 10 Pro ಸ್ಮಾರ್ಟ್ ಫೋನಿಂದು 2 ಬ್ಯಾಕ್ ಕವರನ್ನು ಕಳಿಸಿದ್ದಾರೆ ಆಯಿತಾ. ಸೊ ನೋಡ್ತಾ ಇದ್ದೀರಾ, 2 ಬ್ಯಾಕ್ ಕವರ್. ನೀವು ತೊಗೊಂಡ್ರೆ ಇದನ್ನು ಕೊಡಲ್ಲಪ್ಪ, ನಮಗೆ ರಿವ್ಯೂಗೆ ಅಂದ್ಬಿಟ್ಟು ಕಳಿಸೋರೆ, ಜಾಸ್ತಿ ಖುಷಿ ಪಡಬೇಡಿ. ಸೊ ಗಮನಿಸ್ತಾ ಇದ್ದೀರಾ, ಇದು ನಾರ್ಮಲ್ ಒಂದು ರೀತಿ ಮ್ಯಾಟ್ ಫಿನಿಷನ್ ಹೊಂದಿರುವಂಥ ಕವರು ಮತ್ತು ಇನ್ನೊಂದು ರೀತಿ ಸರ್ಕ್ಯೂಟ್ ಡಿಸೈನ್ನ ಹೊಂದಿರುವಂಥ ಬ್ಯಾಕ್ ಕವರು. ಸೊ ಸೂಪರಾಗಿದೆ, ಕ್ವಾಲಿಟಿ ಮಾತ್ರ ಚೆನ್ನಾಗಿರೋಂಗಿದೆ ಎರಡರದ್ದು, ಸೂಪರ್ ವಿಷಯ. ಅದನ್ನು ಬಿಟ್ಟರೆ ಬೇರೇನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಲ್ಲ, ಏನೋ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನಿಗೆ ಬರೋಣ ಆಯಿತಾ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ, ಇದೀಗ ಈ ಒಂದು OnePlus 10 Pro ನಾರ್ಮಲ್ ಬಾಕ್ಸನ್ನು ಓಪನ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರೊಳಗಡೆ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಅದ್ರ ಒಳಗಡೆ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ ಕೂಡ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಸೊ ಸಪ್ರೇಟಾಗಿ ಇನ್ನೊಂದು 2 ಜೊತೆಗೆ ನಮಗೆ ಅಂತ ಇನ್ನೊಂದು ಬ್ಯಾಕ್ ಕವರು ನಿಮಗೂ ಕೂಡ ಸಿಗುತ್ತೆ, ಬಾಕ್ಸ್ ಒಳಗೆ ಇರ್ತಿದ್ದು. ಸೊ ರಬ್ಬರಿ ಫಿನಿಷನ್ನು, ರಬ್ಬರಿ ಕ್ವಾಲಿಟಿಯನ್ನು ಹೊಂದಿರುವಂಥ ಬ್ಯಾಕ್ ಕವರ್, ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತಾ ಇದೆ, ಒಂದು ಒಳ್ಳೆಯ ವಿಷಯ. ಅದನ್ನು ಬಿಟ್ಟರೆ ಬೇರೇನೋ ಈ ಒಂದು ಸಣ್ಣ ಬಾಕ್ಸ್ ಒಳಗಿಲ್ಲ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್, ಕ್ರೇಜಿ ಪ್ರೀಮಿಯಂ, ಹೆವಿ ಪ್ರೀಮಿಯಂ. ಆಬ್ವಿಯಸ್ಲಿ OnePlus ಇಂದು ಮೋಸ್ಟ್ ಫ್ಲ್ಯಾಗ್ಶಿಪ್ ಅಂತ ಅಂದರೆ ಪ್ರೀಮಿಯಮ್ ಆಗೇ ಇರುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಸೂಪರ್ ವಿಷಯ, 80 ವ್ಯಾಟು. ಸೊ ಯೂಶ್ವಲಿ OnePlus 55 ವ್ಯಾಟೆಲ್ಲ ಕೊಡೋರು, 65 ವ್ಯಾಟ್ ಕೊಡೋರು, ಇದಕ್ಕೆ 80 ವ್ಯಾಟ್ ಹೈಯೆಸ್ಟು, ಸೂಪರ್ ವಿಷಯ. ಮತ್ತು ಡಾಟಾ ಕೇಬಲ್ ಇರುವಂಥದ್ದು USB Type-C, Type-P ಇಂದ Type-C ಕೊಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. ಇದಕ್ಕಿಂತ ಮುಂಚೆ OnePlus ಅವರು Type-C ಕೊಟ್ಟಿದ್ದಾರೆ ಕೆಲವೊಂದು ಫೋನ್ಗಳಲ್ಲಿ. ಇವರು Type-A ಇಂದ Type-C ಕೊಟ್ಟವ್ರೆ, ಅದೊಂದು ಬೇಜಾರಾಗುವಂಥ ವಿಷಯ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು ಹೆವಿ ಫ್ಲ್ಯಾಗ್ಶಿಪ್ಪು, ಸಾಕಾಗಿರುವಂಥದ್ದು ಲುಕ್ ಮಾತ್ರ. ಕೈಲಿ ಇಟ್ಕೊಂಡ್ರೆ ಒಂದು ಫೀಲಲ್ಲೇ ಗೊತ್ತಾಗ್ಬಿಡುತ್ತೆ, ಹೈ ಫ್ಲ್ಯಾಗ್ಶಿಪ್ ಫೋನ್ ಗುರು ಅಂತ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 201 ಗ್ರಾಮ್ ವೆಯ್ಟ್ ಇರುವಂಥದ್ದು, ಒಂದು ಲೆವೆಲಿಗೆ ವೆಯ್ಟ್ ಇದೆ. ಬ್ಯಾಕ್ ಕವರ್ ಹಾಕೊಂಡ್ರೆ ವೆಯ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಅಷ್ಟೊಂದು ತಿನ್ನಲ್ಲ ಈ ಒಂದು ಫೋನ್, ಸುಮಾರು 8.6 mm ಥಿಕ್ನೆಸ್ಸನ್ನೇ ಒಂದು ಸ್ಮಾರ್ಟ್ಫೋನ್ ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸ್ ಆಯಿತಾ, ಗುರಿಲ್ಲಾ ಗ್ಲಾಸ್ ವಿಕ್ಟಸ್. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಸೊ ಮೋಸ್ಟ್ ಪವರ್ಫುಲ್ ಗುರಿಲ್ಲಾ ಗ್ಲಾಸು, ಸ್ಕ್ರೀನ್ ಗಾರ್ಡ್ ಅವ್ರು ಹಾಕಿರೋದ್ರಿಂದ ಖುಷಿ ವಿಷಯ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಕರ್ವ್ ಡಿಸ್ಪ್ಲೇ ನಿಮಗೆ ಫ್ರಂಟಲ್ಲಿ ಸಿಗ್ತಾ ಇರುವಂಥದ್ದು ಆಯಿತಾ. ಫ್ರಂಟಲ್ಲಿ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು, ಸಕ್ಕತ್ತಾಗಿ ಕಾಣುತ್ತೆ ಫ್ರಂಟಿಂದ. ಇನ್ನು ಈ ಒಂದು ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಇದು ಗುರಿಲ್ಲಾ ಗ್ಲಾಸ್ 5 ಆಯಿತಾ. ಸೊ ಬ್ಯಾಕು ಕೂಡ ಗ್ಲಾಸು, ವಿಕ್ಟಸ್ ಕೊಟ್ಟಿದ್ರು ತುಂಬ ಚೆನ್ನಾಗಿರ್ತಾ ಇತ್ತು, ಬಟ್ 5 ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಗ್ಲಾಸೇ, ಅಷ್ಟು ಇದೆ ಸ್ಕ್ರ್ಯಾಚ್ ಆಗೋದಿಲ್ಲ. ಒಂದು ರೀತಿ ಕ್ಲಾಸಿಕ್ OnePlus ಟೆಕ್ಸ್ಚರ್ ಬರುತ್ತೆ ನೋಡಿ, ಒಂದು ರೀತಿ OnePlus 70ಯಲ್ಲೂ ಕೂಡ ನಿಮಗೆ ಸಿಮ್ಲರ್, 770ಯಲ್ಲೂ ಕೂಡ ಸಿಮ್ಲರ್ ಟೆಕ್ಸ್ಚರ್ ಸಿಗ್ತಾ ಇತ್ತು. ಸೊ ಇದರಲ್ಲೂ ಕೂಡ ಅದೇ ರೀತಿ ಬ್ಯಾಕ್ ಡಿಸೈನ್ ಇರುವಂಥದ್ದು ಆಯಿತಾ, ಚೆನ್ನಾಗಿದೆ. ಒಂದು ರೀತಿ ಸ್ಮಡ್ಜಸ್ ಆದರೂ ಕೂಡ ಅಷ್ಟೊಂದು ಕಾಣೋದಿಲ್ಲ, ಬಟ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಈ ಒಂದು ಫೋನ್ನ ಹಿಂದ್ಗಡೆ ನಿಮಗೆ
ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು ಮತ್ತು ಟ್ರಿಪಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಸೊ ಸೂಪರ್ ವಿಷಯ. ಮತ್ತು ಈ ಒಂದು ಫೋನ್ ನಿಮಗೆ ಮೆಟಾಲಿಕ್ ಫ್ರೇಮ್ ಇರುವಂಥದ್ದು ಆಯಿತಾ, ಅಲ್ಯೂಮಿನಿಯಂ ಫ್ರೇಮು. ಸೊ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಇದರಲ್ಲಿ ಸ್ಲೈಡರ್ ಕೂಡ ಇರುವಂಥದ್ದು ಆಯಿತಾ, ಕ್ಲಾಸಿಕ್ಕು. OnePlus ಮೋಡ್ ಚೇಂಜ್ ಮಾಡೋದಕ್ಕೆ ಸ್ಲೈಡರ್ ಇದೆ. ಮತ್ತು ಇದರಲ್ಲಿ ಯಾವುದೇ SD ಕಾರ್ಡ್ ಸ್ಲಾಟ್ ನಿಮಗೆ ಸಿಗ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಮೋಸ್ಟ್ ಆಫ್ ದ ಫೋನಲ್ಲಿ ನಿಮಗೆ SD ಕಾರ್ಡ್ ಸ್ಲಾಟ್ ಸಿಗೋದಿಲ್ಲ. ಸೊ ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಒಂದು ಪ್ರೈಸಂಜಿಗೆ ಇಂಪ್ರೆಸಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿದೆ. ಇದಕ್ಕೆ ಆ್ಯಕ್ಚುಲಿ ಸರ್ಟಿಫಿಕೇಷನ್ ಕೊಟ್ಟಿಲ್ಲ, IP ರೇಟಿಂಗ್ಗೆ, ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ಗೆ ಸರ್ಟಿಫಿಕೇಷನ್ ಕೊಟ್ಟಿಲ್ಲ. ಬಟ್ ಇದು ನೀರಿಗೆ ಬಿದ್ದರೂ ಕೂಡ ಏನೂ ಆಗಲ್ಲ. ಮೋಸ್ಟ್ಲಿ ಬೇರೆ ದೇಶಗಳಲ್ಲಿ ಇದಕ್ಕೆ ಸರ್ಟಿಫಿಕೇಷನ್ ಕೊಟ್ಟಿದ್ದಾರೆ, ನಮ್ಮ ದೇಶದಲ್ಲಿ ಸರ್ಟಿಫಿಕೇಷನ್ ಕೊಟ್ಟಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.7 ಇಂಚಿನ ಕ್ವಾಡ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಇದು 120 ಹರ್ಟ್ಸ್ನ LTPO 2 ಡಿಸ್ಪ್ಲೇ ಆಗಿರುವಂಥದ್ದು ಆಯಿತಾ. ಅವಶ್ಯಕತೆ ಇರೋ ಟೈಮಲ್ಲಿ 120 ಹರ್ಟ್ಸ್ಗೂ ಹೋಗುತ್ತೆ ಮತ್ತು 1 ಹರ್ಟ್ಸು ಕಡಿಮೆ ಹರ್ಟ್ಸ್, ಕೇವಲ 1 ಹರ್ಟ್ಸ್ಗೂ ಕೂಡ ಅದು ಬರುತ್ತೆ. ಅದರಿಂದ ಬ್ಯಾಟ್ರಿ ತುಂಬ ಸೇವ್ ಆಗುತ್ತೆ ಆಯಿತಾ. ಸೊ ಸೂಪರ್ ವಿಷಯ ಅಂತ ಅನ್ನಿಸ್ತು ನನಗೆ. ಮತ್ತು ಇದು STR10+ ಸಪೋರ್ಟ್ ಮಾಡುತ್ತೆ ಮತ್ತು 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು ಆಯಿತಾ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಪ್ರೈಸ್ ರೇಂಜಿಗೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸುಮಾರು 62,000 ಲಾಂಚ್ ಆಗಿದೆ ಆಯಿತಾ. ಸೊ ಈ ಒಂದು ಬೆಲೆ ನೋಡಿಕೊಂಡ್ರೆ ನನಗೆ ತುಂಬ ಇಂಪ್ರೆಸಿವ್ ಡಿಸ್ಪ್ಲೇ ಅಂತ ಅನ್ನಿಸ್ತು. ಇನ್ನು ಈ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿದೆ ನಮ್ಮ ಭಾರತದಲ್ಲಿ. 8GB RAM ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 12GB RAM ಮತ್ತು 256GB ಸ್ಟೋರೇಜ್. ಮತ್ತು ಆಬ್ವಿಯಸ್ಲಿ ಫ್ಲ್ಯಾಗ್ಶಿಪ್ ಫೋನ್ ಆಗಿರೋದ್ರಿಂದ LPDDR5X RAM ಇರುವಂಥದ್ದು ಮತ್ತು ಸ್ಟೋರೇಜ್ UFS 3.1. ಸೊ ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ ಅವರು. ಸೊ ಸೂಪರ್ ವಿಷಯ ಅಂತೀನಿ. ಇನ್ನು ಡೈರೆಕ್ಟಾಗಿ ಪ್ರೊಸೆಸರಿಗೆ ಬರೋಣ ಆಯಿತಾ. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 1 ಪ್ರೊಸೆಸರ್ ಇದೆ. ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಇದಾಗಿರುವಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ 8 Gen 1 ಪ್ಲಸ್ ಬರುತ್ತೆ. ಬಟ್ ಸದ್ಯಕ್ಕೆ ಇದೇ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಆದರೆ ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಬೆಂಚ್ ಮಾರ್ಕ್ ಯಾಕೋ ತುಂಬ ಕಡಿಮೆ ತೋರಿಸ್ತಾ ಇರುವಂಥದ್ದು. ಸುಮಾರು 7,80,000 ಎಷ್ಟೋ ಫೋನ್ಗಳು ಇದೇ ಪ್ರೊಸೆಸರ್ನ ಹೊಂದಿರುವಂಥ ಫೋನ್ಗಳು 10 ಲಕ್ಷ ಕೊಡುತ್ತೆ. ಆ ಫೋನ್ಗಳು ತಪ್ಪು ರೇಟಿಂಗ್ ಕೊಡ್ತದೆ ಅಥವಾ ಇದು ತಪ್ಪು ರೇಟಿಂಗ್ ಕೊಡ್ತಿದೆಯಾ ಅಂತ ತಲೆ ಕೆಟ್ಟೋಯ್ತು ನನಗೆ. ಕೇವಲ 7,75,000-80,000 ರೇಟಿಂಗ್ ಕೊಡ್ತಾ ಇರುವಂಥದ್ದು, 8 ಲಕ್ಷನೂ ಇಲ್ಲ. ಸೊ ಇದು CPU ಸ್ಕೋರ್ ಯಾಕೋ ತುಂಬ ಕಡಿಮೆ ತೋರಿಸ್ತಾ ಇರುವಂಥದ್ದು. ಬೇಜಾರಾಯಿತು. ಬಟ್ ಸ್ಟಿಲ್ ಈ ಒಂದು ಸ್ಮಾರ್ಟ್ಫೋನ್ ಆ ರೇಟಿಂಗ್ ತೋರಿಸಿಲ್ಲ ಅಂದರೂ ಕೂಡ ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫೋನ್ ಆಗಿರುವಂಥ. ತಲೆ ಕೆಡಿಸ್ಕೊಂಡು ಏನು ಬೆಂಚ್ ಮಾರ್ಕ್ ತೋರಿಸ್ತಿಲ್ಲ ಅಂದ ತಕ್ಷಣ ಇದು ಫುಲ್ ಕೆಟ್ಟ ಪ್ರೊಸೆಸರ್ ಅನ್ನಂಗಿಲ್ಲ, ಮೋಸ್ಟ್ ಪವರ್ಫುಲ್ ಪ್ರೊಸೆಸರನ್ನೇ. ಸೊ ಸ್ಯಾಮ್ಸಂಗ್ ಅವ್ರ ರೀತಿ ಇವರು ಇದನ್ನು ಫೇಕ್ ಮಾಡೋಕ್ಕೆ ಹೋಗಿಲ್ಲ ಬೆಂಚ್ ಮಾರ್ಕನ್ನು ಇವರು. ಸೊ ಥ್ರಾಟಲ್ ಆಗುತ್ತೆ, ಆಬ್ವಿಯಸ್ಲಿ ನೀವು ಹೀಟ್ ಆಯಿತು ಅಂದರೆ ಸ್ವಲ್ಪ ಥ್ರಾಟಲ್ ಆಗೇ ಆಗುತ್ತೆ. ಸೊ ಅದನ್ನು ಅವರು ಫೇಕ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಅದೊಂದು ಖುಷಿ ವಿಷಯ ಅಂತ ಬೇಕಾದರೂ ಅನ್ಬೋದು, ಬೇಜಾರ ವಿಷಯ ಅಂತ ಅನ್ಬೋದು. ರೇಟಿಂಗ್ ಕಡಿಮೆ ಕೊಟ್ಟಿದೆ ಒಟ್ಟಿಗೆ. ಸೊ ನಾನು BGMI ಚೆಕ್ ಮಾಡೋದಂಗೆ ಸ್ಮೂತಾಗಿ ಪ್ಲೇ ಆಗುತ್ತೆ, ಎಕ್ಸ್ಟ್ರೀಮಲ್ಲಿ ಆಡ್ಕೊಬೋದು. ಸೊ ಎಲ್ಲೂ ಕೂಡ ಲ್ಯಾಗ್ ಅನ್ಸಲ್ಲ. ಆಲ್ಮೋಸ್ಟ್ ಯಾವ ಗೇಮ್ ಬೇಕಾದ್ರೂ ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಎಕ್ಸ್ಟ್ರೀಮಲ್ಲಿ ಬೇಕಾದ್ರೆ ಆಡ್ಕೊಳ್ಳಿ, ಡೇಟ್ ಓಡಿಸ್ಕೊಳೋದು ಅಂತ ತೊಂದರೆ ಆಗೋಲ್ಲ. ತುಂಬ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತಂದರೆ ಏನು ಯೋಚನೆ ಮಾಡಿ. ಸೊ ಪ್ರೊಸೆಸರ್ ಬೆಂಕಿ ಅಂತೀನಿ. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತಂದರೆ ಹ್ಯಾಸಲ್ ಬ್ಲೇಡ್ ಅವರು ಕಲರ್ ಟ್ಯೂನ್ ಮಾಡಿರುವಂಥ ಕ್ಯಾಮ್ರಾ. ಸೊ ಹ್ಯಾಸಲ್ ಬ್ಲೇಡ್ ಲಾಸ್ಟ್ ಟೈಮ್ ಅವರೇ ಮಾಡಿದ್ರು, ಈ ಸಲ ಅವರೇ. ಸೊ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನ್ನ ಮೇಯ್ನ್ ಸೆನ್ಸರ್ 48 ಮೆಗಾಪಿಕ್ಸೆಲ್ನ ಮೇಯ್ನ್ ಸೆನ್ಸಾರು, 1.8 ಅಪರ್ಚರ್. ಜೊತೆಗೆ ಒಂದು ಫೋಟೋ ಚೆನ್ನಾಗಿದೆ, ಒಂದು ಒಳ್ಳೆ ಕ್ಲಾರಿಟಿಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಪ್ರೈಸಿಗೆ ಒಂದು ಒಳ್ಳೆ ಫೋಟೋನೇ ಅಂತೀನಿ ನಾನು. ಬೇರೆ ಫೋನ್ಗಳಿಗೆ ಕಂಪೇರ್ ಮಾಡ್ದಂಗೆ ಬೇರೆ ಫೋನ್ಗಳ ಕ್ಲಾರಿಟಿ ಅಂದರೆ ಸಿಮಿಲರ್ ಪ್ರೈಸ್ ಹೊಂದಿರುವಂಥ ಬೇರೆ ಫೋನ್ಗಳು ಚೆಕ್ ಮಾಡ್ದಂಗೆ ಚೆನ್ನಾಗಿದೆ ಕ್ಲಾರಿಟಿ. ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ಎಲ್ಲ ಕೆಲವೊಂದು ಕೂಡ ಡೀಟೇಲ್ಸ್ ಚೆನ್ನಾಗಿದೆ. ಲೋ ಲೈಟಲ್ಲಿ ಡೀಟೇಲ್ಸ್ ಅಷ್ಟೊಂದು ಸ್ವಲ್ಪ ಇದಾಗುತ್ತೆ ಅನ್ನಿಸ್ತು. ಪ್ರತಿ ಸಿಚುವೇಶನ್ ಅಲ್ಲ, ಕೆಲವೊಂದು ಸಿಚುವೇಷನಲ್ಲಿ ಆ ಗೋಡೆಯಲ್ಲಿರುವಂಥ ಟೆಕ್ಸ್ಚರ್ಗಳು ಮತ್ತು ಕೆಲವೊಂದು ಬಟ್ಟೆಯಲ್ಲಿರುವಂಥ ಟೆಕ್ಸ್ಚರ್ಗಳು ಸ್ವಲ್ಪ ವಾಶ್ ಆಗಿರುತ್ತೆ ಅಂತ ಅನ್ನಿಸ್ತು ಆಯಿತಾ. ಮತ್ತು ಇದು ಕಲರ್ ಆ್ಯಕ್ಯುರೇಸಿಯಲ್ಲಿ ನನಗೆ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ ಆಯಿತಾ. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅನ್ನಿಸ್ತು. ನಾನು ಕೆಲವೊಂದು ಫೋನ್ ಕ್ಯಾಮ್ರಾ ನೋಡಿದ್ದೀನಿ, ತುಂಬ ಆ್ಯಕ್ಯುರೇಟಾಗಿ ಏನು ಕಲರ್ ಇರುತ್ತೆ ಅದನ್ನೇ ತೋರಿಸುತ್ತೆ. ಇದು ಸ್ವಲ್ಪ ಕಲರ್ ಚೇಂಜ್ ಕೆಲವೊಂದು ಸಿಚುವೇಷನಲ್ಲಿ ಆಯಿತಾ ಚೇಂಜ್ ಆಗುತ್ತೆ ಅನ್ನಿಸ್ತು. ಡೇ ಲೈಟಲ್ಲಿ ಬೆಂಕಿ ಫೋಟೋದಾಗಿದೆ, ನನಗೆ ಇಂಪ್ರೆಸ್ ಮಾಡ್ತು. ಡೀಟೇಲ್ಸು ಪ್ರತಿಯೊಂದು ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು ಆಯಿತಾ. ಅದು 3.3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಸೊ ಸೂಪರ್ ವಿಷಯ. ಸೊ ಈ ಒಂದು ಮೇನ್ ಸೆನ್ಸಾರು ಮತ್ತು ಈ ಒಂದು ಟೆಲಿಫೋಟೋ ಲೆನ್ಸ್ ಎರಡೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥದ್ದು. ಸೊ ಶೇಕ್ ಆದರೂ ಕೂಡ ನಿಮಗೆ ಅಷ್ಟೊಂದು ಬ್ಲರ್ರಿ ಇದು ಕೊಡಲ್ಲ ನಿಮಗೆ. ಫೋಟೋ ಶೂಟ್ ಮಾಡ್ತಿರ್ಬೇಕಾದ್ರೆ, ವಿಡಿಯೋ ಶೂಟ್ ಮಾಡಬೇಕು ಅಷ್ಟೇ.
ಒಂದು ಸ್ಟೇಬಲ್ ಶಾಟನ್ನು ನೀಡುತ್ತೆ ನಮಗೆ. ಸೊ ಇದು ಚೆನ್ನಾಗಿದೆ, ಪರವಾಗಿಲ್ಲ, ಕೆಲಸವನ್ನು ಮಾಡುತ್ತೆ. ಟೆಲಿಫೋಟೋ ಲೆನ್ಸು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಟ್ ಝೂಮನ್ನು ಎಕ್ಸ್ಪೆಕ್ಟ್ ಮಾಡಿ. ಚೆನ್ನಾಗಿ ಝೂಮ್ ಮಾಡೋದೊಟ್ಟಿಗೆ ಸಖತ್ತಾಗಿರುವಂಥದ್ದು. ಅದನ್ನು ಬಿಟ್ಟರೆ ಇನ್ನೊಂದು 50 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಹೆವಿ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಸೊ ನನಗೆ ಈ ಕಂಪೇರೇಟಿವ್ಲಿ ಇದು 50 MP ಇದ್ರೂ ಕೂಡ ನನಗೆ ಕ್ರೇಜಿ ಇಂಪ್ರೆಸ್ ಮಾಡಲ್ಲ. ಕ್ಲಾರಿಟಿ ವೈಸು ಚೆನ್ನಾಗಿದೆ, ಬಟ್ ಮೈನ್ ಸೆನ್ಸರ್ ಇದಕ್ಕಿಂತ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ನನಗೆ. ಒಟ್ಟಿಗೆ ಕ್ಯಾಮ್ರಾ ಚೆನ್ನಾಗಿದೆ, ಅದರ ಕ್ರೇಜಿ ಇಂಪ್ರೆಸಿವ್ ಅನ್ನೋ ಒಂದು ಬೆಲೆಗೆ, ಈ ಒಂದು ಬೆಲೆಗೆ ನೀವು ಆಲ್ಮೋಸ್ಟ್ ಕೆಲವೊಂದು ಫೋನ್ಗಳಲ್ಲಿ ಇದಕ್ಕಿಂತ ಸ್ವಲ್ಪ ಬೆಟರ್, ಅಂದರೆ ಕ್ವಾಲಿಟಿ ವೈಸ್ ಹಂಗೆ ಇರುತ್ತೆ, ಬಟ್ ಕಲರ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಡೀಟೇಲ್ಸ್, ಅಂದರೆ ವೈಡ್ ಆ್ಯಂಗಲ್ ಸ್ವಲ್ಪ ಇನ್ನೊಂದು ಚೂರು ಕ್ಲಾರಿಟಿ ಚೆನ್ನಾಗಿರುವಂಥ ಫೋನ್ಗಳು ಸಿಗ್ಬೋದೇನೋ. ಬಟ್ ಇದು ಕೂಡ ಬೆಂಕಿ ಕ್ಯಾಮ್ರಾ, ಇದು ಸಖತ್ತಾಗಿದೆ. ನಾನು ಸ್ವಲ್ಪ ಪಿಕ್ಸೆಲ್ ಪೀಪ್ ಮಾಡ್ತಾಯಿದ್ದೀನಿ, ಅಂದರೆ ಪ್ರತಿಯೊಂದು ಇದನ್ನು ನೋಡ್ತಾ ಇದ್ದೀನಿ ನಾನು, ಅದರಿಂದ ನಿಮಗೆ ಆ ರೀತಿ ಅನಿಸ್ಬೋದು. ಬಟ್ ಚೆನ್ನಾಗಿದೆ ಒಟ್ಟಿಗೆ ಫೋನ್, ಆಯಿತಾ. ಕ್ಯಾಮ್ರಾನು ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 32 MP ಫ್ರಂಟ್ ಕ್ಯಾಮ್ರಾ. ಸೊ ಇದು ಕೂಡ ಪರವಾಗಿಲ್ಲ, ಒಂದು ಲೆವೆಲಿಗೆ ವೈಡ್ ಆಗಿದೆ. ಸೊ ಕ್ಲಾರಿಟಿ ನೋಡ್ತಾ ಇದ್ದಾರೆ ನೀವೇ. ಸೊ ಡೀಟೇಲ್ಸ್ನ ಇದಕ್ಕಿಂತ ಅಂದರೆ ಇದಕ್ಕಿಂತ ಸ್ವಲ್ಪ ಬೆಲೆ ಜಾಸ್ತಿ ಇರುವಂಥ ಫೋನಿಗೆ ನಾನು ಚೆಕ್ ಮಾಡ್ದಂಗೆ ಡೀಟೇಲ್ಸ್ ಅದರಲ್ಲೂ ಚೆನ್ನಾಗಿದೆ, ಇದ್ರಲ್ಲೂ ಪರವಾಗಿಲ್ಲ. ಬಟ್ ಅದೇ ಇಂಪ್ರೂವ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ರೇರ್ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕೆಪಬಿಲಿಟಿ ಇದೆ, 4K ಕೊಡ್ಬೋದಾಗಿತ್ತು, ಏನು ಕೊಡಲ್ಲ ಗೊತ್ತಿಲ್ಲ. ಸೊ ಎಷ್ಟು ಕಡಿಮೆ, 10,000 ರೂಪಾಯಿ ಫೋನಲ್ಲಿ ನಿಮಗೆ ಫುಲ್ HD ಸಿಗುತ್ತೆ. ಇವರು ಫುಲ್ HDನೇ ಕೊಟ್ಟಿದ್ದಾರೆ. ಕ್ಲಾರಿಟಿ ಒಟ್ಟಿಗೆ ಚೆನ್ನಾಗಿದೆ, 8Kನೂ ಚೆನ್ನಾಗಿದೆ, ಫ್ರಂಟ್ ಕೂಡ ಒಂದಲ್ಲಿ ಚೆನ್ನಾಗಿರುವಂಥದ್ದು. ಸ್ಯಾಂಪಲ್ಸ್ ನೋಡ್ತಾ ಇದ್ದೀರಾ. ಇನ್ನು ಈ ಒಂದು ನೋಡ್ತಾ ಇದ್ದೀರಾ, ಓವರಾಲ್ ಕ್ಯಾಮ್ರಾ ನೋಡ್ತಾ ಇದ್ದೀರಾ. ಓವರಾಲ್ ಕ್ಯಾಮ್ರಾ ಅಂತೂ ನನಗೆ ಚೆನ್ನಾಗಿದೆ, ಪರವಾಗಿಲ್ಲ, ಇಂಪ್ರೆಸಿವ್ ಅನ್ನಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇರುವಂಥದ್ದು. ಸೊ ನಂಗೆ ಅನ್ನಿಸ್ತಂಗೆ ಇವರು ಅಲ್ಟ್ರಾಸಾನಿಕ್ ಕೊಡ್ಬೋದಾಗಿತ್ತು. ನಂಗೆ ಅನ್ನಿಸ್ತಂಗೆ ಒಂದು ಬೆಲೆ ನೋಡಿಕೊಂಡ್ರೆ 62-65 ಸಾವಿರಕ್ಕೆಲ್ಲ ನೀವು ಆರಾಮಾಗಿ ಅಲ್ಟ್ರಾಸಾನಿಕ್ ಕೊಡ್ಬೋದು. ಒಟ್ಟಿಗೆ ಫಾಸ್ಟ್ ಆಗಿದೆ ಇದು. ಮತ್ತು ಫೇಸ್ ಅನ್ಲಾಕ್ ಅಷ್ಟೇ, OnePlus ಫೇಸ್ ಅನ್ಲಾಕ್ ಬೆಂಕಿ ಇರುತ್ತೆ ಬಿಡಿ. ಪಾಟ್ ನಾವು ಲಾಕ್ ಮಾಡೋಕ್ಕಿಂತ ಮುಂಚೆನೇ ಪಟ್ ಅಂತ ಅನ್ಲಾಕ್ ಮಾಡೋದು ಎಷ್ಟು ಫಾಸ್ಟ್ ಆಗಿದೆ ನೋಡಿ. ಸೂಪರಾಗಿ ಅನ್ಲಾಕ್ ಮಾಡೋದು ಮಾತ್ರ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ನಿಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಫ್ಲಾಗ್ಶಿಪ್ ಫೋನಲ್ಲಿ 5000 mAh ಕೆಪಾಸಿಟಿ ಅಂತಂದರೆ ತುಂಬ ಇಂಪ್ರೆಸಿವ್. ಮೋಸ್ಟ್ ಆಫ್ ಫೋನ್ಗಳು ಬರೀ 4,500 4700 ಕೊಡ್ತಾರೆ, 5000 ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜರ್ ಕೊಟ್ಟಿದ್ರಲ್ಲ ಅದೇ ಖುಷಿ ವಿಷಯ. ಇತ್ತೀಚೆಗೆ ಯಾವ ಫೋನ್ಗಳು ಕೂಡ ಚಾರ್ಜರ್ ಕೊಡ್ತಾರೆ, ಇವ್ರು 80 ವ್ಯಾಟ್ ಕೊಟ್ಟವ್ರೆ. ಕೇವಲ 32 ನಿಮಿಷದಲ್ಲಿ ಒಂದು ಫೋನ್ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಒಂದು ಚಾರ್ಜರ್ಗಿರುವಂಥದ್ದು ಸೂಪರ್ ವಿಷಯ. ಹೆವಿ ಇಂಪ್ರೆಸ್ ಮಾಡ್ತು ನನಗೆ ಈ ಒಂದು ಚಾರ್ಜಿಂಗ್ ಮತ್ತು ಬ್ಯಾಟ್ರಿ ವಿಷಯದಲ್ಲಿ. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ನನಗೆ ಈ ಒಂದು ಫೋನ್ ಫಸ್ಟು ಓಪನ್ ಮಾಡಿದ ತಕ್ಷಣ ನನಗೆ ಒಂದು ಡಿಫ್ರೆನ್ಸ್ ಕಾಣಿಸ್ತು. ನಾರ್ಮಲ್ ಇಷ್ಟು ದಿನ ನಾನು ಯೂಸ್ ಮಾಡ್ತಿದ್ದಂಥ OnePlus ಫೋನ್ಗೂ ನಾನು ಇವಾಗ ಯೂಸ್ ಮಾಡ್ತಿರುವಂಥ OnePlus ಫೋನ್ಗೂ OSನಲ್ಲಿ ತುಂಬ ಡಿಫ್ರೆನ್ಸ್ ಇದೆ, ಆಯಿತಾ. ನಾನು ಈ ಒಂದು ಫೋನ್ ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣ ನನಗೆ ಇನ್ನೊಂದು ಫೋನ್ ನೆನಪಾಯ್ತು. ನನಗೆ ರಿಯಲ್ಮಿ ಫೋನ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಒಂದು ಫೀಲ್ ಕೊಡ್ತು ನನಗೆ ಪಟ್ ಅಂತ ಸಡನ್ನಾಗಿ, ಆಯಿತಾ. OS ಹಂಗೆ ಇರುವಂಥದ್ದು, ಆಯಿತಾ. ಫುಲ್ ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ. ಫುಲ್ಲು OS ಚೇಂಜ್ ಮಾಡೋಕ್ಕಿದ್ದಾರೆ, ಬರೀ ನಾಮಕಾವಸ್ಥೆ. ಇದು ಒಂಥರ ಇದೆ ಆಕ್ಸಿಜನ್ OS ಅಂತಾರೆ, ಬಟ್ ಲಿಟ್ರಲಿ OS ಫುಲ್ಲು ಚೇಂಜ್ ಆಗೋಗಿದೆ, ಆಯಿತಾ. ಆಲ್ಮೋಸ್ಟ್ ನಂಗೆ ಅನ್ನಿಸ್ತಂಗೆ ಮೆಜಾರಿಟಿ ಫುಲ್ OS ಚೇಂಜ್ ಆಗೋಗಿದೆ. ನನಗೆ ಇದೊಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ, ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಸೂಪರ್ ಆಗಿರುವಂಥದ್ದು. ಲೇಟೆಸ್ಟ್ ಆ್ಯಂಡ್ರಾಯ್ಡ್ 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ OS, ಆಯಿತಾ. ಬಟ್ ನನಗಂತೂ ಈ ಟೈಮು ಎಲ್ಲೂ ಲ್ಯಾಗ್ ಅನಿಸಿಲ್ಲ. ಬಟ್ ಈ ಟೈಮ್ ಒಂದು ಸ್ವಲ್ಪ ಈ OS ಡಿಫ್ರೆಂಟ್ ಅನ್ನಿಸ್ತು. ನಾರ್ಮಲ್ OS ರೀತಿ ಈ ಒಂದು ಇಲ್ಲ, ಇದು ಡಿಫ್ರೆಂಟ್ ಆಗಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಫೋನ್ ಬಗ್ಗೆ ಒಪಿನಿಯನ್ನು ಈ ಒಂದು OSದು. ಮತ್ತು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತ ಅಂದರೆ ಸ್ಟೀರಿಯೋ ಸ್ಪೀಕರು ಬಾಟಮ್ ಫೈರಿಂಗ್ ಮತ್ತು ಇಯರ್ ಪೀಸ್ ಇನ್ನೊಂದು ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಕಂಪ್ಯಾರಿಟಿವ್ಲಿ ನನಗೆ ಇಂಪ್ರೆಸ್ ಮಾಡ್ತು, ಸ್ಪೀಕರ್ ಚೆನ್ನಾಗಿದೆ ಒಟ್ಟಿಗೆ. ಇದನ್ನು ಬಿಟ್ಟರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು. ಎಲ್ಲ ಸೆನ್ಸರ್ಸ್ ವೈಫೈ 6 ಸಪೋರ್ಟ್ ಮಾಡಿದ್ರೆ ಪ್ರತಿಯೊಂದು ಸೆನ್ಸರ್ಸ್ನ ಕೂಡ ಹಾಕಿದ್ರೆ ಕೂಡ ಮಿಸ್ ಮಾಡಿಲ್ಲ. ಸೊ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ, ಆಯಿತಾ. ಸೊ 50 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಮಾಡುತ್ತೆ ಮತ್ತು ರಿವರ್ಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು, NFC ಇರುವಂಥದ್ದು. ಸೊ ಓವರಾಲ್ ಈ ಒಂದು ಫೋನ್ ಒಂದು ರೀತಿ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎಲ್ಲ ಫ್ಲ್ಯಾಗ್ಶಿಪ್ ಫೀಚರ್ಸು, ಆಲ್ಮೋಸ್ಟ್ ಎಲ್ಲ ಫ್ಲ್ಯಾಗ್ಶಿಪ್ ಫೀಚರು ಕೂಡ ಈ ಒಂದು ಸ್ಮಾರ್ಟ್ಫೋನ್ ಸೊ ತುಂಬ ಇಂಪ್ರೆಸ್ ಮಾಡ್ತು. ಬೆಲೆ ಕೂಡ ಕಂಪ್ಯಾರಿಟಿವ್ಲಿ ಇಂಪ್ರೆಸಿವ್ ಆಗಿದೆ, ಆಯಿತಾ. ಒಂದು OnePlus ಫೋನಿಗೆ 62,000 ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಒಂದು ಲೆವೆಲಿಗೆ ರೀಸನಬಲ್ ಪ್ರೈಸ್ ಅನ್ನಿಸ್ತು, ಒಂದು ಲೆವೆಲ್ಗೆ, ಆಯಿತಾ. ಮತ್ತು OS ನನಗೆ ಸ್ವಲ್ಪ ಹೇಳಿದ್ನಲ್ಲ, ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆಯಲ್ಲ ಅನ್ನೋ ಒಂದು ಫೀಲ್ ಕೊಡ್ತು ನನಗೆ.
ಸೊ ನಂಗೆ ಅನ್ನಿಸ್ತಂಗೆ 62,000 ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಸೊ ಗೊತ್ತಿಲ್ಲ ಫ್ಯೂಚರ್ನಲ್ಲಿ ಏನು ಮಾಡ್ತಾರೆ OnePlus ಅವರು ಈ ಒಂದು OS-ಗೆ ಅಂತ. ಒಟ್ಟಿಗೆ ಒಳ್ಳೆ ಫೋನು, ಆರಾಮಾಗಿ ಒಂದು ಫೋನ್ ನೀವು 60,000 62,000 ಪ್ರಿಫರ್ ಮಾಡ್ಬೋದು. ಆಫರ್ ಟೈಮ್ ಅಂತ ತೊಗೊಳ್ಳಿ ಇನ್ನೂ ಕಡಿಮೆ ಆಗ್ಬೋದು ನಿಮಗೆ. ಸಖತ್ ಇಂಪ್ರೆಸ್ ಮಾಡ್ತು. ಸೊ ಇಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಿಸ್ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.